ಓಂ ಶನೇಶ್ವರಾಯ ನಮಃ. ಈ ಶನಿ ಪ್ರಭಾವ ಎಂದಾಗ ಜನಗಳಿಗೆ ಶನಿರಾಜನು ಬವಣೆಯನ್ನ ಕೊಡ್ತಾನೆ. 45 ವರ್ಷಗಳಿಂದನೇ ಈ ಒಂದು ಕಲಾ ಸೇವೆನ ಮಾಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ ಎಷ್ಟು ಸ್ಟೂಡೆಂಟ್ಸ್ಗೆ ನೀವು ಟ್ರೈನ್ ಅಪ್ ಮಾಡಿರ್ಬೋದು? 10,000. ಎಷ್ಟೊಂದು ಪ್ರೋಗ್ರಾಮ್ಗಳು ನಡೆಯುವಂಥ ಸ್ಟೇಜ್ ಇದು. ಇವತ್ತು ಸಖತ್ತಾಗಿ ಜಗಮಗ ಅಂತ ರೆಡಿ ಆಗಿದೆ. ಇದು ಈ ಕಡೆ ಎಲ್ಲ ಸೀಟಿಂಗ್ ವ್ಯವಸ್ಥೆ ಇರುವಂಥದ್ದು. ಇದಕ್ಕೆ ಇನ್ನೊಬ್ರು ಬಹುಮುಖ್ಯ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಅವ್ರು ಯಾರು ಅಂದರೆ, ನಮಸ್ಕಾರ. ವಿಪ್ರ ಮಂಗಳವಾಗಲಿ. ನಾರಾಯಣ ನಾರಾಯಣ ಎಂದು ಕೂಗುತ್ತಿದ್ದ ಅಮ್ಮ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ವಿನಯ್ ಇರೋದು ರವೀಂದ್ರ ಕಲಾಕ್ಷೇತ್ರದಲ್ಲಿ. ರವೀಂದ್ರ ಕಲಾಕ್ಷೇತ್ರ ಅಂದಾಗ ನಮ್ಗೆ ಯಾವಾಗಲೂ ಗೊತ್ತಾಗೋದೇನೆ ಇಲ್ಲಿ ನಡೆಯೋಂಥ ಒಂದು ಥಿಯೇಟರ್ ಪರ್ಫಾರ್ಮೆನ್ಸ್ಗಳು. ಎಷ್ಟೋ ಸರಿ ಯಾವುದಾದ್ರೂ ಭರತನಾಟ್ಯ ರಂಗಪ್ರವೇಶಕ್ಕೆ ಬಂದಿದ್ವಿ. ಇವತ್ತು ಕೂಡ ಒಂದು ಕಾರ್ಯಕ್ರಮನ ನೋಡೋಣ ಅಂತ ಬಂದಿದ್ದೀವಿ. ಈ ಒಂದು ವಿಶೇಷವಾಗಿರೋ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ, ಇಲ್ಲೊಂದು ನಾಟ್ಯ ನಡೀತಾ ಇದೆ. ಸಾಮಾನ್ಯವಾಗಿ ಭರತನಾಟ್ಯ ಅಂತ ಬಂದಾಗ ಕಥಕ್ಕಳಿ, ಕೂಚಿಪುಡಿ ಈ ಥರ ಬೇರೆ ಬೇರೆ ನೃತ್ಯ ರೂಪಕಗಳಿರುತ್ತೆ. ಇವತ್ತು ನಡೀತಾ ಇರೋ ಒಂದು ನಾಟ್ಯ ಹೇಗಿರುತ್ತೆ ಅಂದರೆ, ಕಾಂಬಿನೇಷನ್ ಆಫ್ ಮಲ್ಟಿಪಲ್ ಆರ್ಟ್ಸ್ ಅಂತ ಹೇಳ್ತಾರೆ. ಒಂದು ನಾಟಕ ಇರ್ಬೋದು, ಒಂದು ಹಾಡು ಇರ್ಬೋದು, ಅದ್ರ ಜೊತೆ ಒಂದು ನೃತ್ಯ ಇರ್ಬೋದು. ಈ ಥರ 2-3 ಬೇರೆ ಬೇರೆ ಪರ್ಫಾರ್ಮೆನ್ಸ್ನ ತೊಗೊಂಡು ಒಂದು ಸಂಪೂರ್ಣ ಚಿತ್ರಣ ತೋರಿಸೋವಂಥದ್ದಿದೆ. ಡಾಕ್ಟರ್ ಜಯಲಕ್ಷ್ಮಿ ಅಂತ ಒಬ್ಬರು ಇದೇ ಒಂದು ಕಲಾ ಸೇವೆನ ಮಾಡಿಕೊಂಡು 45 ವರ್ಷಗಳಿಂದ ತುಂಬಾ ಎಷ್ಟು ವಿದ್ಯಾರ್ಥಿಗಳಿಗೆ ಇದನ್ನು ಕಲಿಸ್ತಾ ಬಂದಿದ್ದಾರೆ, ಇವತ್ತು ಒಂದು ನಾಟ್ಯನ ನಡೆಸ್ತಾ ಇದ್ದಾರೆ. ಇದರಲ್ಲಿ 4 ವರ್ಷದಿಂದ ಹಿಡಿದು 45ರಿಂದ 50 ವರ್ಷದ ವಯೋಮಾನದವರು ಕೂಡ ಒಂದೇ ಒಂದು ನಾಟಕದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದನ್ನು ಸುಮಾರು 140 ಜನ ಒಂದೇ ಸ್ಟೇಜ್ ಮೇಲೆ ಬರುವಂಥದ್ದು. ಆ ಥರದ್ದೊಂದು ವಿಶೇಷವಾಗಿರುವಂಥ ನೃತ್ಯನ ನೋಡೋದಕ್ಕೆ ಬಂದಿದ್ದೀವಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಧೋಕ್ಷಜ ರಾಯ. ನಾನು ಕೈಲಾಸ ಕಲಾದರ ಸ್ಟೂಡೆಂಟ್. ಮತ್ತು ನಾವು ಒಂದು ಶೋ ಮಾಡ್ತಾಯಿದ್ದೀವಿ. ಅದರ ಹೆಸರು ಸೂರ್ಯಪುತ್ರ ಶನಿದೇವ. ನಾನು 3 ರೋಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಶನಿದೇವ, ಚಿಕ್ಕು ಶನಿದೇವ, ಮತ್ತು ಕೃಷ್ಣ, ಮತ್ತು ರಾಜನ ಮಗ. ಕೈಲಾಸ ಕಲಾದರ ಕಲ್ಚರಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ನಡೀತಾ ಇರೋದು. ಇದಕ್ಕೆ ನಮ್ಮ ಒಂದು ಹೆಮ್ಮೆ ಏನಂತ ಹೇಳಿದ್ರೆ, ನಮ್ಮ ಮಸಾಲಾ ಚಾಯ್ ಮೀಡಿಯಾ ಮತ್ತು ಪೊಮಿಟೋ ಒಂದು ಸ್ಪಾನ್ಸರ್ ಆಗಿ ಒಂದು ಈ ಈವೆಂಟ್ ಜೊತೆಗೆ ಒಂದು ಟುಗೆದರ್ ಒಂದು ವರ್ಕ್ ಮಾಡ್ತಾ ಇರೋದು ಅದೊಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಗ್ರೀನ್ ರೂಮ್ ಒಳಗಡೆ ಬಂದಿದ್ದೀನಿ, ಮೇಕಪ್ ರೂಮ್ ಒಳಗಡೆ. ಆ್ಯಕ್ಚುಲಿ ಮೇಕಪ್ ನಡೀತಾ ಇದೆ. ಜಯಲಕ್ಷ್ಮಿ ಮ್ಯಾಮ್ ಅವರು ರೆಡಿ ಆಗ್ತಾ ಇದ್ದಾರೆ. ತುಂಬ ಬ್ಯುಸಿ ಇರೋದ್ರಿಂದ ಮಾತಾಡೋದಕ್ಕೆ ಆಗೋದಿಲ್ಲ. ರೆಡಿ ಆಗ್ತಿದ್ದೀರಾ, ಆದರೂ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟು. ಇಲ್ಲಿ ನೋಡ್ತಾ ಇರೋಂಥ ವೈಬ್ ನೋಡಿದ್ರೆ ನನಗೆ ಸಖತ್ ಖುಷಿ ಅನ್ನಿಸ್ತಾ ಇದೆ. ಎಷ್ಟು ಜನ ಆರ್ಟಿಸ್ಟ್ಗಳು ರೆಡಿ ಆಗ್ತಾ ಇದ್ದಾರೆ. ಮತ್ತು ಕೆಲವೊಬ್ಬರು ಸ್ಟೂಡೆಂಟ್ಸ್ನ ಮಾತಾಡ್ಸ್ತಾ ಇದ್ದೆ. ಆಲ್ಮೋಸ್ಟ್ 6 ಮಂತ್ಸಿಂದ ಪ್ರಿಪೇರ್ ಆಗ್ತಾ ಇದ್ದೀವಿ. ಪ್ರತಿ ವಾರ ಅಂತ್ಯದಲ್ಲಿ ರೆಡಿ ಆಗ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ಎಷ್ಟು ಶ್ರಮ ಅದಕ್ಕೆ ಹಾಕಿದ್ದೀರಾ ಅಂತ ನನಗೆ ಬಹುಶಃ ಊಹೆ ಮಾಡೋದಕ್ಕಾಗೋದಿಲ್ಲ. ತಮಗೇನು ಅನ್ನಿಸ್ತಾ ಇದೆ ಸರ್? ಇದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸೇವ್ ಇಂಡಿಯನ್ ಟೆಂಪಲ್, ಸೇವ್ ಇಂಡಿಯನ್ ಹೆರಿಟೇಜ್. ಓಕೆ. ಟೆಂಪಲ್ ಅಂತ ಹೇಳಿದ್ರೆ ಎಲ್ಲ ಅಂದ್ಕೊಳ್ತಾರೆ ಇದು ಜಸ್ಟ್ ಒಂದು ಹೋಗೋದು, ದರ್ಶನ ಮಾಡೋದು, ನಮಸ್ಕಾರ ಮಾಡೋದು, ಉಂಡಿಗೆ ದುಡ್ಡು ಹಾಕೋದು ಅಂತ. ಅದೇ ನಮ್ಮ ಕಾನ್ಸೆಪ್ಟ್, ನಮ್ಮ ಸನಾತನ ಧರ್ಮದಲ್ಲಿ ಇಟ್ ವಾಸ್ ಎಜುಕೇಷನಲ್ ಪ್ಲೇಸ್ ವೇರ್ ಯು ಹ್ಯಾವ್ ಆರ್ಟ್, ಎಜುಕೇಷನ್, ಯುವರ್ ರಿಸರ್ಚ್ ಸೆಂಟರ್. ಆಮೇಲೆ ನಿನ್ನ ಜ್ಞಾನ ಏನು ಸಿಗುತ್ತೆ ಅದು ನಿನಗೆ ಟೆಂಪಲಲ್ಲಿ ಸಿಗುತ್ತೆ. ಅದಕ್ಕೆ ಒಂದು ನಿಮಗೆ ಶಿಲ್ಪ ಬೇಕಾ ಅಲ್ಲಿ ಸಿಗುತ್ತೆ, ನಿಮ್ಗೆ ಡ್ರಾಯಿಂಗ್ ಬೇಕಾ ಅಲ್ಲಿ ಸಿಗುತ್ತೆ, ನಿಮ್ಗೆ ಡಾನ್ಸ್ ಬೇಕಾ ಸಿಗುತ್ತೆ, ಸಂಗೀತ ಬೇಕಾ ಸಿಗುತ್ತೆ. ಇದೆಲ್ಲ ನಮ್ಮ ರಾಜರು ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಈ ಥರ ಒಂದು ಒಳ್ಳೆ ನೃತ್ಯ, ನಾಟ್ಯ, ಡ್ಯಾನ್ಸ್ ಅಂದರೆ ಬರೀ ಡ್ಯಾನ್ಸ್ ಅಂತಾರೆ. ನಮ್ಮಲ್ಲಿ ನೃತ್ಯ ನಾಟ್ಯ. ನೃತ್ಯ ಅಂದರೆ ಓನ್ಲಿ ಸ್ಟೆಪ್ಸ್, ನೃತ್ಯ ಅಂದರೆ ಸ್ಟೆಪ್ಸು ಮತ್ತು ಅಭಿನಯ. ನಾಟ್ಯ ಅಂದರೆ ಥಿಯೇಟ್ರಿಕಲ್ ಆಸ್ಪೆಕ್ಟ್ ವಿತ್ ಸ್ಟೆಪ್ಸ್ ಎಲ್ಲ. ಥಿಯೇಟರ್ ಅಂದರೆ ಬರೀ ಡ್ರಾಮಾನ ಅಂತಾರೆ. ನೋ, ನಾಟ್ಯ ಅಂದರೆ ಇಟ್ಸ್ ಕಾಂಬಿನೇಷನ್ ಆಫ್ ಡ್ರಾಮಾ, ನಾವೇನು ಹೇಳ್ತೀವಿ ನಾವು ಹೇಳುವಂಥ ಡಾನ್ಸು, ಸ್ಟೆಪ್ಸು,
ಆಮೇಲೆ ಸಂಗೀತ, ಛಂದಸ್ಸು ಎಲ್ಲ ಬರುತ್ತೆ. ಆಂಗಿಕ, ಡೈಲಾಗ್ಸ್ ಯೂಸ್ ಮಾಡ್ಬೋದು ಅಂತಿದೆ. ಆಮೇಲೆ ಎಲ್ಲ ಅನ್ಕೊಳ್ತಾರೆ ಭರತನಾಟ್ಯ ಅಂದರೆ ಪ್ರಾಪ್ಸ್ ಯೂಸ್ ಮಾಡಬಾರ್ದು ಅಂತ. ನಿಜವಾದ ಭರತನಾಟ್ಯ ಏನು ಭರತ ಮುನಿ ಬರ್ದಿದ್ದಾನೆ, ನೀನು ಪ್ರಾಪ್ಸ್ ಯೂಸ್ ಮಾಡ್ಬೋದು, ಲೈವ್ ಪ್ರಾಪ್ಸ್ ಯೂಸ್ ಮಾಡ್ಬೋದು. ಆನ್ ದ ಸ್ಟೇಜ್ ನೀನು ಆನೇನೂ ತೊಗೊಂಡು ಬರ್ಬೋದು. ಹೌದು, ಎಷ್ಟೊಂದು ನೋಡ್ತಾ ಇದ್ವಿ, ಎಷ್ಟೊಂದು ಪ್ರಾಪ್ಸ್ಗಳೆಲ್ಲ ರೆಡಿ ಇದೆ. ಇವತ್ತು ನಡೀತಾ ಇರೋಂಥ ಒಂದು ನೃತ್ಯ ರೂಪಕ ಇಲ್ಲ ನಾಟ್ಯ ಏನು ಹೇಳ್ಬೋದು, ಇದಕ್ಕೊಂದು ಸಮ್ಮೇಳನ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲನೂ ಸೇರಿ ನಡೀತಾ ಇರೋವಂಥದ್ದು ಸೂರ್ಯಪುತ್ರ ಶನಿದೇವ ಅನ್ನೋ ಒಂದು ಪರ್ಫಾರ್ಮೆನ್ಸ್ ನಡೀತಾ ಇದೆ. ಅದ್ರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ತ್ರಿಮೂರ್ತಿ ಅಂತ. ನೀವು ಅಸ್ಟ್ರಾಲಜಿಗೆ ಹೋದ್ರೂ ಕೂಡ ಒಂದೊಂದು ದೇವರಿಗೆ ಒಂದೊಂದು ಅಧಿದೇವತೆ ಇರುತ್ತೆ. ನೀವು ಶನಿ ದೇವರದ ಅಧಿದೇವತೆನೂ ತ್ರಿಮೂರ್ತಿ. ಬಟ್ ವಿ ಆರ್ ನಾಟ್ ಎಕ್ಸ್ಪರ್ಟ್ ಇನ್ ಅಸ್ಟ್ರಾಲಜಿ. ಆಮೇಲೆ ನಾವು ಯೋಚನೆ ಮಾಡಿದ್ವಿ, ಸೂರ್ಯಪುತ್ರ ಶನಿದೇವ ಅಂತ ಹೇಳ್ತೀವಿ, ಅವ್ರದ್ದು ಅಧಿಪತಿನೇ ತ್ರಿಮೂರ್ತಿ, ಅದು ಕರೆಕ್ಟೇ ಕಾನ್ಸೆಪ್ಟ್ ತೊಗೊಂಡಿದ್ದೀವಿ ಅಂತ. ಅಂದರೆ ನಾವು ಅಂದರೆ ದಟ್ ಈಸ್ ಸಮಥಿಂಗ್ ಕಾಲ್ಡ್ ಅಪ್ಪರ್ ಎನರ್ಜಿ. ಒಬ್ಬ ಇರ್ತಾನಲ್ಲ ಸ್ವಾಮಿನಾರಾಯಣ, ಅವನ್ನೆಲ್ಲ ಮಾಡಿಸ್ತಾನೆ ಅಂತ ನಾ ಹೇಳ್ಬೋದು. 25 ವರ್ಷಗಳಿಂದನೇ ಈ ಒಂದು ಕಲಾ ಸೇವೆನ ಮಾಡ್ತಾ ಇದ್ದಾರೆ. ಎಷ್ಟು ಅಪ್ರಾಕ್ಸಿಮೇಟ್ಲಿ ಎಷ್ಟು ಸ್ಟೂಡೆಂಟ್ಸ್ಗೆ ನೀವು ಟ್ರೈನ್ ಅಪ್ ಮಾಡಿರ್ಬೋದು? ಅಂದರೆ ಕೊರಿಯೋಗ್ರಫಿ ಅಂತ ಹೇಳಿದ್ರೆ 10,000. ಓಕೆ, 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿದ್ದಾರೆ. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಮತ್ತೆ ನಾನು ಸ್ಟೇಜ್ ನೋಡ್ತೀನಿ ನಿಮ್ಮನ್ನು. ಥ್ಯಾಂಕ್ ಯು ಮ್ಯಾಮ್, ಕ್ಯಾರಿ ಆನ್, ಆಲ್ ದ ಬೆಸ್ಟ್. ಹಾಂ, ಸ್ಟೂಡೆಂಟ್ಸ್ ಎಲ್ಲನೂ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಎಲ್ಲರದು ಮೇಕಪ್ ನಡೀತಾ ಇದೆ. ನಿಮ್ಮ ಹೆಸರು? ಗಣೇಶ್. ಗಣೇಶ್ ಯಾವ ಪಾತ್ರ ಮಾಡ್ತಿದ್ದೀರಾ? ಗಣೇಶ ಮಾಡ್ತಾ ಇರೋದು ಯಮ ಪಾತ್ರ. ಯಮ ಸಣ್ಣವರಿದ್ದಾಗ ಇರೋ ಪಾತ್ರನ, ಅವ್ರ ಬಾಲ್ಯಾವಸ್ಥೆ. ಯಮನ್ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ನಿಮಗೆ. ಈ ಒಂದು ಪ್ರೋಗ್ರಾಮ್ಗೆ ಮತ್ತೆ ಕರ್ಕೊಂಡ್ಬಂದಿದ್ದು ಯಾರು ಅಂದರೆ ಮಿಸ್ಟರ್ ರಮೇಶ್ ಅಂತ. ನೀವು ಯಾವ ಥರ ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತೀರಲ್ಲ, ಹಾಗೆ ಸಪೋರ್ಟ್ ಮಾಡ್ತಾ ಇದ್ದವರು ರಮೇಶ್. ನಮ್ಮ ಹಿಂಬಾಲಕರು ಅಲ್ಲ, ಪ್ರೋತ್ಸಾಹಕರು. ಇಲ್ಲ ಥ್ಯಾಂಕ್ ಯು ಸೋ ಮಚ್ ಇವ್ರು ಬಂದಿದ್ದಕ್ಕೆ, ಮತ್ತು ಇವ್ರ ಟೀಮ್ಗೆ, ನೀವು ನೋಡ್ತಾ ಇರೋರಿಗೆಲ್ಲರಿಗೂ ಧನ್ಯ. ಎಷ್ಟೊಂದು ಪ್ರೋಗ್ರಾಮ್ಗಳು ನಡೆಯುವಂಥ ಸ್ಟೇಜ್ ಇದು. ಇವತ್ತು ಸಕ್ಕತ್ತಾಗಿ ಜಗಮಗ ಅಂತ ರೆಡಿಯಾಗಿದೆ. ಇದು ಈ ಕಡೆ ಎಲ್ಲ ಸೀಟಿಂಗ್ ವ್ಯವಸ್ಥೆ ಇರೋವಂಥದ್ದು. ಯೂಶಲಿ ಈ ಥರ ಒಂದು ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದಕ್ಕೆ ಒಂದು ಸಕ್ಕತ್ ಎನರ್ಜಿ ಅನಿಸುತ್ತೆ. ನಮಗಂತೂ ಯಾವುದೇ ಒಂದು ಟ್ಯಾಲೆಂಟ್ ಇಲ್ಲ, ನಿಂತ್ಕೊಂಡೇನೋ ಪರ್ಫಾರ್ಮ್ ಮಾಡೋಣ ಸ್ಟೇಜ್ ಮೇಲೆ ಅಂತ. ಆದರೆ ಬೇರೆ ಯಾರೋ ಟ್ಯಾಲೆಂಟ್ ಇದೆ ಅಂದರೆ ಅವ್ರ ಜೊತೆ ಮಾತಾಡಿ ಅವ್ರನ್ನ ಒಂದು ಕಡೆ ತೋರಿಸೋದು ನಮಗೆ ಖುಷಿ ಅನಿಸುತ್ತೆ. ಆ ಕಡೆ ಕೂಡ ಸ್ಟೂಡೆಂಟ್ಸ್ ಇದ್ದಾರೆ, ಚಿಕ್ಕ ಮಕ್ಕಳು, ಅವ್ರನ್ನ ಹೋಗಿ ಮಾತಾಡ್ಸೋಣ ಬನ್ನಿ. ಒಂದು 4 5 ವರ್ಷ 6 ವರ್ಷದ ಒಂದು ಪುಟ್ಟ ಮಕ್ಕಳುಗಳು ಈ ಒಂದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಎಷ್ಟು ಚಂದವಾಗಿ ರೆಡಿ ಆಗಿದ್ದಾರೆ ಅಂತ ಒಂದಿಷ್ಟು ಮಾತಾಡ್ಸೋಣ ಬನ್ನಿ ಮಕ್ಕಳನ್ನೇ. ಪುಟ್ಟ, ಏನು ನಿನ್ನ ಹೆಸರು? ನಿಮ್ಮ ಹೆಸರು? ಓಕೆ. ಎಲ್ಲ ನೀವು ಏನು ಕ್ಯಾರೆಕ್ಟ್ರು ಅಂದರೆ ಇವತ್ತು ಏನು ಆ್ಯಕ್ಟ್ ಮಾಡ್ತಾ ಇದ್ದೀರಾ? ನನಗೆ ಕ್ಯಾರೆಕ್ಟರ್ ಏನಿಲ್ಲ, ಆದರೆ ಐ ಆಮ್ ದೇರ್ ಇನ್ ಆದಿದೇವ ಡಾನ್ಸ್. ಸೂಪರ್. ನೋಡೋಣ, ಈ ಒಂದು ಪುಟ್ಟ ಮಕ್ಕಳು ರೆಡಿಯಾಗಿ ಕುತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಗೆಜ್ಜೆ ಎಷ್ಟು ಚೆನ್ನಾಗಿ ಇಟ್ಕೊಂಡು ಹೋಗಿ ಕೂತಿದೆ. ವಾವ್, ಇಷ್ಟು ವೆಯ್ಟ್ ಇರುತ್ತಾ ಇದು? ಓ ಮೈ ಗಾಡ್, ನನಗೆ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಟಚ್ ಮಾಡ್ತಿರೋದು. ಇಷ್ಟು ವೆಯ್ಟ್ ಇರುತ್ತೆ. ಇವರು ಕಾಲಲ್ಲಿ ಕಟ್ಕೊಂಡು ಆ ನಾಟ್ಯವನ್ನು ಮಕ್ಕಳುಗಳು ಆಡೋ ಅಂಥದ್ದು ಇವತ್ತು ನಾವು ನೋಡ್ಬೋದು ಇಲ್ಲಿ. ಆಮೇಲೆ ತಂದಾಗ ಆ ಒಂದು ಸೌಂಡಿಗೆ ವೈಬ್ ಹೆಂಗಿರ್ಬೇಡ ನೀವು ಲೆಕ್ಕ ಮಾಡಿ. ಸೊ ಅದಕ್ಕೆ ವರ್ಕ್ ಮಾಡ್ತಿರೋಂಥ ಟೀಮ್ಗಳು. ಇಲ್ಲಿ ಮುದ್ದಾಗಿ ರೆಡಿ ಆಗಿದೆ ಬೊಂಬೆ. ಏನಿನ ಹೆಸರು? ಅದ್ವಿಕಾನಾ? ಯಾವ ಸ್ಟ್ಯಾಂಡರ್ಡು? UKG ನೋಡಪ್ಪ, UKG ಬೇಬಿ ಇವತ್ತು ಪರ್ಫಾರ್ಮ್ ಮಾಡ್ತಾ ಇದೆ. ಪ್ರಪಂಚಕ್ಕೆ ನಾಟ್ಯನ ತೋರಿಸಿದ್ದು ನಾಟ್ಯಕಾರ ಶಿವನೇ. ಅದಕ್ಕೆ ಇಲ್ಲಿ ಇವತ್ತು ನಾಟ್ಯ ನಡೀತಾ ಇರೋದ್ರಿಂದ ಗೆಜ್ಜೆನ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಹಾಗೆ ನಟರಾಜನ ಕೂಡ ಇಟ್ಟಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಸಹನಾ ಸದಾಶಿವಂ. ನಾನು ಕೈಲಾಸ ಕಲಾಧರ ಕಲ್ಚರಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ 4 ವಯಸ್ಸಲ್ಲಿ ನಾನು ಜಾಯಿನ್ ಮಾಡಿದ್ದೀನಿ. ಸೊ ಇಟ್ಸ್ ಬೀನ್ 25 ಇಯರ್ಸ್ ನಾನು ಈ ಇನ್ಸ್ಟಿಟ್ಯೂಷನ್ ಜೊತೆ ಇದ್ದೀನಿ. ಆ್ಯಂಡ್ ಇಟ್ಸ್ ರಿಯಲಿ ಅ ಬ್ಲೆಸ್ಸಿಂಗ್. ನಾನು ಮ್ಯಾಮ್ ಜೊತೆ ಇಷ್ಟು ವರ್ಷ ಗ್ರೋ ಆಗಿದ್ದೀನಿ, ಲಿಟ್ರಲಿ ಗ್ರೋ ಆಗಿದ್ದೀನಿ ಮ್ಯಾಮ್ ಜೊತೆ. ಶೀ ಈಸ್ ನನ್ನ ಅಮ್ಮ ಬಿಟ್ಟರೆ ಮ್ಯಾಮ್ ನನ್ನ ಸೆಕೆಂಡ್ ಅಮ್ಮನೇ. ನನ್ನ ಫ್ಯಾಮ್ಲಿ ಎಂಟೈರ್ ಕೈಲಾಸ ಕಲಾಧರ ಮ್ಯಾಮ್, ಅವ್ರ ಮಕ್ಕಳು, ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ನಮ್ಮ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಥರಾನೇ ಇದ್ದಾರೆ ಎಲ್ಲರೂ. ನಮ್ಮದು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ನಾವು ಸ್ಪ್ರೆಡ್ ಮಾಡಬೇಕು ಎಲ್ಲರ ಮಕ್ಳಿಗೆ, ಎಲ್ಲರಿಗೆ. ಇಟ್ಸ್ ನಾಟ್ ಓನ್ಲಿ ಕಿಡ್ಸ್, ಎಲ್ಲರಿಗೆ, ಪ್ರತಿ ಇಂಡಿಯಾ ಫುಲ್ ವರ್ಲ್ಡಲ್ಲಿ ನಾವು ಸ್ಪ್ರೆಡ್ ಮಾಡಬೇಕು ಅಂತ ನಮ್ಮ ಮೇನ್ ಮೋಟೋ. ಇದಕ್ಕೆ ಇನ್ನೊಬ್ರು ಬಹುಮುಖ್ಯ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಅವ್ರು ಯಾರು ಅಂದರೆ ನಮಸ್ಕಾರ. ನಮಸ್ಕಾರ. KKF ಕೂಡ ಸ್ವಲ್ಪ ಇಲ್ಲಿ ಜನ ಇರ್ತಾರೆ, ನಿಮ್ಮ ಫ್ಯಾಮಿಲಿ. ಸೊ ಕಿರಣ್ ಕೂಡ ಇವತ್ತು ನನ್ನ ಜೊತೆ ಇದ್ದಾರೆ. ನಾವೀಗ ನಿಂತಿರೋದು ರವೀಂದ್ರ ಕಲಾಕ್ಷೇತ್ರದ ಮುಂದೆ.
ಒಂದು ಬಹುಮುಖ್ಯ ನೃತ್ಯ ರೂಪಕ ನಡೀತಾ ಇದೆ, ನಾಟ್ಯ ಕಲೆ ಎಲ್ಲ ಒಂದು ಸಮ್ಮೇಳನ ನಡೀತಾ ಇದೆ. ಸೊ ಕಿರಣ್ ಕೂಡ ಆಹ್ವಾನಿತರು ಇಲ್ಲಿ. ಇಲ್ಲಿಗೆ ಬಂದಿರೋದು. ಓಕೆ, ಮೈಸೂರಿಂದ ಬಂದಿದ್ದಾರೆ ಹೇಳಿದ ತಕ್ಷಣ ಪಾಪ ಅವರು ಬೇರೆ ಎಲ್ಲ ಕೆಲಸಗಳನ್ನ ಬಿಟ್ಟು ಎಕ್ಸಾಕ್ಟ್ಲಿ ಯಾರೋ ವೇಟ್ ಮಾಡ್ತಿದ್ದಾರೆ. ಒಳಗಣ್ಣು ಅಂದರೆ ಪರಮಾತ್ಮ ಒಂದು ಎಲ್ಲ ಸೆನ್ಸ್ ಹೋಗಿದ್ರೆ ಇನ್ನೊಂದು ಸೆನ್ಸ್ ಕೊಡ್ತಾನಂತೆ. ಅದು ನಮ್ಮ ಜಯ. ಯು ಕ್ಯಾನ್ ಸಿ ಹರ್, ಯು ಸಾ ಹರ್ ಪರ್ಫಾರ್ಮೆನ್ಸ್. Byagi Constituency, Shri Kirti Shankar Gatta. ಭರತನಾಟ್ಯದಲ್ಲಿ ಕೇವಲ ಅಲಾರಪು, ಜತಿಸ್ವರ ಹೀಗೆ ಹಲವಾರು ನಾವು ಏನು ನೃತ್ಯಗಳನ್ನ ನಾವು ಅಭ್ಯಾಸ ಮಾಡ್ತೀವಿ. ಬ್ರಾಹ್ಮಣನು ನಿದ್ರೆಯಲ್ಲಿರುವಾಗ ಅಂದಿನ ಸ್ವಪ್ನದಲ್ಲಿ ಶನಿದೇವರು ಗೋಚರಿಸುತ್ತಾರೆ. ವಿಪ್ರನೇ, ನಿನ್ನ ಪತ್ನಿಯ ನಿರೀಕ್ಷೆಯಂತಾಗದು. ವಿಪ್ರ, ಮಂಗಳವಾಗಲಿ. ನೀನು ಶುರು ಮಾಡಿ ಸಮಯ. ಓಂ ಶನೇಶ್ಚರಾಯ ನಮಃ. ಈ ಶನಿ ಪ್ರಭಾವ ಎಂದಾಗ ಜನಗಳಿಗೆ ಶನಿರಾಜನು ಬವಣೆಯನ್ನ ಕೊಡ್ತಾನೆ ಅನ್ನೋ ಭಾವನೆ ಇದೆ. ಶನಿದೇವನು ಅವರವರ ಅಹಂಕಾರಕ್ಕೆ, ಗ್ರಹಚಾರಕ್ಕೆ ತಕ್ಕ ಫಲಗಳ ಕೊಡತಕ್ಕ ದೇವನಾಗಿದ್ದಾನೆ. ಎಂದ ಮೇಲೆ ಈ ಶನಿ ಮಹಾತ್ಮೆಯನ್ನ ಕೇಳಿ ನೋಡಿ ನಮೋ ನಮಃ. ನಾರದ, ನಿನ್ನ ಆಗಮನದ ಅಭಿಲಾಷೆಯ ಅರದು ತಾಯೇ ಜ್ಞಾನಾಂಬಿಕೆ, ಜಗದಳು ನಿನಗರಿವಿಲ್ಲದಿರುವುದೇ? ಸೃಷ್ಟಿಯ ಸ್ಥಿತಿಯಲ್ಲಿ ಜಗದ ಜೀವಿಗಳಿಗೆ ಕರ್ಮಾನುಸಾರ ಫಲಪ್ರಾಪ್ತಿಯಾಗಬೇಕು. ಏನು ಚಿಂತೆಗೊಳಗಾದಂತಿದೆ? ನಿಮ್ಮ ವ್ಯಾಕುಲತೆಯ ಕಾರಣವನ್ನು ತಿಳಿಯಬಹುದೇ?
Limited. Shivaprakash Rao is a visionary entrepreneur and founder and CEO of Fomento Private Limited, driving innovation and growth in his organization. Fomento is also one of our knowledge partners for the event today.